ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ APN ಸ್ವಾಮಿಯವರ ಶಿಷ್ಯ. ಎಲ್ರಿಗೂ ನಮಸ್ಕಾರ. ಇವತ್ತು 9ನೆಯ ದಿನ ಚಾಪಮಾಸದಲ್ಲಿ. ಈ ಚಾಪಮಾಸದ 9ನೆಯ ದಿನ ಹಕ್ಕಿಗಳ ಶಬ್ದದೊಂದಿಗೆ ಈ ಮುಂಜಾನೆಯಲ್ಲಿ ಅಡಿಯನು ಈ ಪಾಶುರವನ್ನ ನಿಮಗೆ ಹೇಳೋದಕ್ಕೆ ಆನಂದ ಪಡ್ತಾ ಇದ್ದೇನೆ. ತೂಮಣಿ ಮಾಡತ್ತು ಶುಟ್ರುಂ விளக்கெரிய ಧೂಪಂ ಕಮಳ ತುಳಿಲ್ ಅಮಣೈ ಮೇಲ್ ಕಣ್ வளரும் மாமான் மகளே மணிக்கதவம் தாழ்த்திரவாய் மாமீர் அவளை எழுப்பீரோ உன் மகள்தான் ஊமையோ அன்றிச் செவிடோ அனந்தலோ ஏமப்பெரும் துயில் மந்திரப்பட்டாளோ மாமாயன் மாதவன் வைகுந்தன் என்றென்று ನಾಮಂ ಪಲವಂ ನವಿಂಡ್ರೇಲೋರ್ ಎಂಪಾವಾಯ್. ನಾಮ ಸಂಕೀರ್ತನೆಯ ಒಂದು ಮಹತ್ವವನ್ನ, ಅದರ ಜೊತೆಗೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಪಾಲಿಸ್ಕೊಂಡು ಬಂದಿರುವಂತಹ ಒಂದು ವಿಷಯ ದೀಪವನ್ನು ಹಚ್ಚುವುದು. ಆ ದೀಪ ಹಚ್ಚುವುದು ಎಷ್ಟು ಮುಖ್ಯವಾದದ್ದು ಅಂತ ಹೇಳಿ, ಮತ್ತು ಎಲ್ಲರ ಮನೆಯಲ್ಲೂ ನಾವು ಇವತ್ತಿಗೂ ಸಹ ನಮ್ಮ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುತ್ತೇವೆ ಅಲ್ವಾ? ಆ ದೀಪವನ್ನು ಹಚ್ಚುವುದು ಎಷ್ಟು ಮುಖ್ಯವಾದದ್ದು. ಆ ದೀಪ ಹಚ್ಚುವಂಥದ್ದು ನಮ್ಮ ಜೀವನದಲ್ಲಿ ನಮಗೆ ಬೆಳಕು ಬಂದ ಹಾಗೆ ಅನ್ನೋ ರೀತಿಯಲ್ಲಿ ಎಷ್ಟು, ಅದು ಒಂದೇ ಕಂಪ್ಯಾರಿಸನ್ ಅಲ್ಲ, ಎಷ್ಟೋ ವಿಷಯಗಳಿಗೆ ಈ ದೀಪ ಹಚ್ಚೋದನ್ನ ಹೋಲಿಸ್ಬೋದು. ಆ ರೀತಿಯಲ್ಲಿ ಈ ದೀಪ ಹಚ್ಚುವುದರ ಒಂದು ವಿಶೇಷ ಅರ್ಥಗಳಾಗಲಿ, ಮತ್ತೆ ನಾಮ ಸಂಕೀರ್ತನೆಯ ಒಂದು ಮಹಿಮೆಯನ್ನಾಗಲಿ, ಇದನ್ನೆಲ್ಲ ಗೋದಾದೇವಿ ಈ ಪಾಶುರದಲ್ಲಿ ತೋರಿಸ್ತಾ ಇದ್ದಾಳೆ. ಈಗ ಸದ್ಯಕ್ಕೆ ಇವತ್ತು ಪಾದುಕಾ ಸಹಸ್ರ ಸದಸ್ ನಡೆಯಲಿದೆ. ಮತ್ತೆ ಆದ್ದರಿಂದ ಈ ಪಾದುಕಾ ಸಹಸ್ರ ಸದಸ್ ಹಾಗೂ ಪಾದುಕಾ ಸಹಸ್ರ ಉತ್ಸವ ನಾಳೆಯ ದಿನ. ಇದನ್ನ ಮುಗಿಸ್ಕೊಂಡು ದಯವಿಟ್ಟು ಎಲ್ಲರೂ ಮತ್ತೆ ಸಂಜೆ 6 ಗಂಟೆಗೆ ಮೈಸೂರಿನ ಆಂಡಾಳ್ ಮಂದಿರಕ್ಕೆ ಬರಬೇಕಾಗಿ ಪ್ರಾರ್ಥನೆ. ಆಗ ನೀವೆಲ್ಲರೂ ಈ ಪಾಶುರಕ್ಕೆ ವಿವರವಾದ ಉಪನ್ಯಾಸವನ್ನು ಕೇಳ್ಬೋದು. ಧನ್ಯವಾದ.